ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಬ್ಜೆಕ್ಟ್ನು ಅದಕ್ಕೆ ಅಂದರೆ ಅದರ ಟ್ರಾನ್ಸಿಟಿವ್ ವರ್ಬನ್ನು ನೋಡಿದ್ದೀವಿ. ಇವಾಗ ಎರಡನೇದು ಬಂದು ಇಂಟ್ರಾನ್ಸಿಟಿವ್ ವರ್ಬ್ಸ್ನು ಅಕರ್ಮಕ ಕ್ರಿಯಾಪದಗಳು ಸಕರ್ಮಕ ಕ್ರಿಯಾಪದಗಳನ್ನು ನೋಡಿದ್ದೀವಿ. ಈಗ ಅಕರ್ಮಕ ಕ್ರಿಯಾಪದಗಳು. ಅಕರ್ಮಕ ಕ್ರಿಯಾಪದ ಅಂದರೆ ಆ್ಯನ್ ಇಂಟ್ರಾನ್ಸಿಟಿವ್ ವರ್ಬ್ಸ್ನು ಆ್ಯನ್ ಇಂಟ್ರಾನ್ಸಿಟಿವ್ ವರ್ಬ್ ಈಸ್ ಒನ್ ವಿಚ್ ಡಸ್ ನಾಟ್ ರಿಕ್ವೈರ್ ದ್ಯಾನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ಇಟ್ಸ್ ಸೆನ್ಸ್ ಬಟ್ ಮೇಕ್ಸ್ ಗುಡ್ ಸೆನ್ಸ್ ಬೈ ಇಟ್ ಸೆಲ್ಫ್. ಕರ್ಮಪದವನ್ನು ಅಪೇಕ್ಷಿಸದ ಕ್ರಿಯಾಪದಗಳಿಗೆ ನಾವೇನಂತೀವಿ? ಅಕರ್ಮಕ ಕ್ರಿಯಾಪದಗಳು. ಕರ್ಮಪದವನ್ನು ಬಯಸದ ಅಥವಾ ಅಪೇಕ್ಷಿಸದ ಕ್ರಿಯಾಪದಗಳಿಗೆ ನಾವು ಅಕರ್ಮಕ ಕ್ರಿಯಾಪದಗಳನ್ನು ಅಂತ ಕರಿತೀವಿ. ಅವನ್ನ ಇಂಗ್ಲೀಷ್ನಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶೈಲೇಶ್ ಸ್ವಿಮ್ಸ್. ಇಲ್ಲಿ ಶೈಲೇಶ್ ಅನ್ನೋದು ಸಬ್ಜೆಕ್ಟ್, ಸ್ವಿಮ್ಸ್ ಅನ್ನೋದು ವರ್ಬ್. ಇಲ್ಲಿ ವಾಟ್ ಅಂಥೇಳಿ ಪ್ರಶ್ನೆ ಮಾಡಿದರೆ ಇದಕ್ಕೆ ಏನು ಆನ್ಸರ್ ಬರೋಂಗಿಲ್ಲ. ಇಲ್ಲಿ ಶೈಲೇಶ್ ಸ್ವಿಮ್ಸ್, ವಾಟ್? ನೋ ಆನ್ಸರ್. ಅಂದರೆ ಈ ಒಂದು ಕರ್ಮಪದ ಸ್ವಿಮ್ಸ್ ಇಲ್ಲೇ ಆಬ್ಜೆಕ್ಟನ್ನು ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ, ಬಯಸುವುದಿಲ್ಲ. ಅದಕ್ಕಾಗಿ ಇವಕ್ಕೆ ನಾವೇನಂತೀವಿ? ಅಕರ್ಮಕ ಕ್ರಿಯಾಪದಗಳು ಅಂತ ಕರಿತೀವಿ. ಶೈಲೇಶ್ ಏನನ್ನು ಈಜುತ್ತಾನೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಏನನ್ನು ಅಂದರೆ ಅದಕ್ಕೆ ಉತ್ತರ ಬರೋಂಗಿಲ್ಲ. ಇಲ್ಲಿ ಏನನ್ನು ಈಜುತ್ತಾನೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಏನನ್ನು ಎನ್ನುವುದಕ್ಕೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ಈಜುವುದು ಎನ್ನುವುದು ಅಕರ್ಮಕ ಕ್ರಿಯಾಪದವಾಗಿದೆ. ಈಜುವುದು ಅನ್ನೋದು ಒಂದು ಅಕರ್ಮಕ ಕ್ರಿಯಾಪದ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಇದೇ ರೀತಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಸಬ್ಜೆಕ್ಟ್ ವರ್ಬ್. ಐ ಸಿಟ್ ಇದಕ್ಕೆ ವಾಟ್ ಅಂಥೇಳಿ ಕ್ವಶನ್ ಮಾಡಿದ್ರೂ ಆನ್ಸರ್ ಬರೋಂಗಿಲ್ಲ. ಸಿ ಸ್ಮೈಲ್ಸ್, ದೇ ಸ್ವಿಮ್, ಸ್ಟಾರ್ಸ್ ಟ್ವಿಂಕಲ್. ಈ ರೀತಿಯಾಗಿ ಸಬ್ಜೆಕ್ಟ ಮತ್ತು ವರ್ಬ್ ಬಂದಾಗ ಇವು ಕರ್ಮಪದವನ್ನು ಬಯಸದೇ ಇರುವುದರಿಂದ ಇವುಗಳನ್ನು ನಾವು ಏನಂತೀವಿ? ಅಕರ್ಮಕ ಕ್ರಿಯಾಪದಗಳು ಅಂತ ಕರಿತೀವಿ. ಸಕರ್ಮಕ ಕ್ರಿಯಾಪದಗಳು ಟ್ರಾನ್ಸಿಟಿವ್, ಅದನ್ನೆಲ್ಲ ನೋಡಿದ್ದೇವೆ ಡೀಟೇಲ್ಸ್ ಆಗಿ. ಇದು ಎರಡನೇದು ಬಂದು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಅಕರ್ಮಕ ಕ್ರಿಯಾಪದಗಳು. ಇಲ್ಲಿ ಯಾವ ರೀತಿಯಾಗಿ ಬರ್ತದೆ ಅನ್ನೋದನ್ನು ಇದು ತಿಳಿದಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.